ನಮಸ್ತೆ. ನೇರವಾಗಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ ನಿಮ್ಮ ಮನಸ್ಸನ್ನು ತ್ರಾಟಕ ಅಭ್ಯಾಸಕ್ಕೆ ತಯಾರಿಗೊಳಿಸಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ತಂಪಾದ ಗಾಳಿಯು ನಿಮ್ಮ ದೇಹವನ್ನು ಎಂಟರ್ ಆಗ್ತಾ ಇರ್ತದೆ, ಅದನ್ನು ಗಮನಿಸಿ. ನೀವು ಉಸಿರನ್ನು ಹೊರಹಾಕುವಾಗ ಸ್ವಲ್ಪ ಬೆಚ್ಚಗಿನ ಗಾಳಿಯು ನಿಮ್ಮ ಮೂಗಿನಿಂದ ಹೊರ ಹೋಗುತ್ತಿರುತ್ತದೆ, ಅದರ ಸ್ಪರ್ಶವನ್ನು ಅನುಭವಿಸಿ. ಮುಖದ ಮೇಲೆ ಮಂದಹಾಸವಿರಲಿ. ನೈಸರ್ಗಿಕ ಸಹಜ ಉಸಿರಾಟವನ್ನ ಗಮನಿಸಿ. ನಿಮ್ಮ ಮನಸ್ಸನ್ನು ಜ್ಯೋತಿರ್ತ್ರಾಟಕದ ಅಭ್ಯಾಸಕ್ಕೆ ತಯಾರಿಗೊಳಿಸಿಕೊಳ್ಳಿ. ತುಂಬಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕೆ ಪ್ರಯತ್ನಿಸಿ. ನಿಮ್ಮ ಕಾಲ್ಮುಂದೆ ಇರ್ತಕ್ಕಂತಹ ನೆಲವನ್ನು ಗಮನಿಸಿ. ನಿಮ್ಮ ದೃಷ್ಟಿಯು ನೆಲದ ಮೇಲಿರಲಿ. ಹಾಗೇ ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನ ಮುಂಬತ್ತಿಯನ್ನು ಹೊತ್ತಿರುವಂತಹ ಸ್ಟ್ಯಾಂಡ್ ಅಥವಾ ಮೇಜಿನ ಕೆಳಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ಹಾಗೆ ನಿಮ್ಮ ದೃಷ್ಟಿಯನ್ನ ಸ್ವಲ್ಪ ಮುಂದಕ್ಕೆ ಹರಿಸಿ ಮೇಜಿನ ಮೇಲ್ಭಾಗ ಅಥವಾ ಸ್ಟ್ಯಾಂಡಿನ ಮೇಲ್ಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ಹಾಗೆ ನಿಮ್ಮ ದೃಷ್ಟಿಯನ್ನ ಮೊಂಬತ್ತಿಯ ಕೆಳಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ಹಾಗೆ ಸ್ವಲ್ಪ ಮೇಲೆ ಮೊಂಬತ್ತಿಯ ಮೇಲ್ಭಾಗ, ಪುಟಾಣಿ ಕಪ್ಪು ಬಣ್ಣದ ದಾರ, ಕಡೆಯದಾಗಿ ಸಮನಾಗಿ ಉರಿಯುತ್ತಿರುವಂತಹ ಜ್ವಾಲೆ, ಅದರ ಮೇಲೆ ನಿಮ್ಮ ಸಂಪೂರ್ಣ ಗಮನವಿರಲಿ. ನಿಮ್ಮ ಸಂಪೂರ್ಣ ಗಮನ ಉರಿಯುತ್ತಿರುವಂತಹ ಜ್ವಾಲೆಯ ಮೇಲಿರಲಿ. ಕಣ್ಣನ್ನ ಮಿಟಕಿಸಬಾರದು. ಸಾಧ್ಯವಾದಷ್ಟು ನಿಮ್ಮ ಕಣ್ಣನ್ನ ತೆರೆದಿಡಲು ಪ್ರಯತ್ನಿಸಿ. ಉರಿಯುತ್ತಿರುವಂತಹ ಜ್ವಾಲೆಯ ಆಕಾರ ಯಾವ ರೀತಿ ಇದೆ ಅದನ್ನ ಗಮನಿಸಿ. ಆ ಜ್ವಾಲೆಯ ಸುತ್ತ ಚೆಲ್ಲಿರ್ತಕ್ಕಂತಹ ಬೆಳಕಿನ ಕಡೆಗೆ ನಿಮ್ಮ ಗಮನ. ಉರಿಯುತ್ತಿರುವಂತಹ ಜ್ವಾಲೆಯ ಬಣ್ಣ ಯಾವ ರೀತಿ ಇದೆ ಗಮನಿಸಿ. ಆ ಬಣ್ಣದಲ್ಲಿ ಆಚೆಯ ಕಡೆಗೆ ಹಳದಿಯ ಬಣ್ಣವಿರುತ್ತದೆ. ಆ ಜ್ಯೋತಿಯ ಕೆಳಭಾಗದಲ್ಲಿ ನೀಲಿಯ ಬಣ್ಣವಿರುತ್ತದೆ, ಅದನ್ನ ಕೂಡ ಗಮನಿಸಿ. ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನ ಆ ಪುಟಾಣಿ ಕಪ್ಪು ಬಣ್ಣದ ದಾರದ ಕಡೆಗೆ ತೆಗೆದುಕೊಂಡು ಬನ್ನಿ. ಅದರ ಆಕಾರ ಯಾವ ರೀತಿ ಇದೆ, ಅದರ ಬಣ್ಣ ಯಾವ ರೀತಿ ಇದೆ ಅದನ್ನು ಕೂಡ ಗಮನಿಸಿ. ಈಗ ನಿಮ್ಮ ಸಂಪೂರ್ಣ ದೃಷ್ಟಿಯನ್ನ ಏಕಾಗ್ರವಾಗಿ ಸೂಜಿ ಮಣೆಯ ದೃಷ್ಟಿಯಂತೆ ಅಥವಾ ಪಿನ್ ಪಾಯಿಂಟ್ ಅಂತ ಹೇಳ್ತೇವೆ, ಅದೇ ರೀತಿ ಆ ಪುಟಾಣಿ ಕಪ್ಪು ಬಣ್ಣದ ದಾರದ ಮೇಲೆ ಸಂಪೂರ್ಣ ದೃಷ್ಟಿಯನ್ನು ತೆಗೆದುಕೊಂಡು ಬನ್ನಿ. ಕಣ್ಣನ್ನ ಮಿಟಕಿಸಬೇಡಿ. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ದೊಡ್ಡದಾಗಿ ಕಣ್ಣನ್ನ ತೆರೆದಿರಿ. ಕಣ್ಣಿನಲ್ಲಿ ನೀರು ಬರುತ್ತಿದ್ದರೆ ಅಥವಾ ಉರಿಯುತ್ತಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ. ನೀವು ಮಾಡುತ್ತಿರುವಂತಹ ಅಭ್ಯಾಸ ಸರಿಯಾಗಿದೆ ಎಂದರ್ಥ. ಸಂಪೂರ್ಣ ಗಮನ ಆ ಪುಟಾಣಿ ಕಪ್ಪು ಬಣ್ಣದ ದಾರದ ಮೇಲೆ. ಕಣ್ಣಿನಲ್ಲಿ ನೀರು ಬರುತ್ತಿದ್ದರೆ ಒಳ್ಳೆಯದು, ನೆನಪಿರಲಿ. ಮುಖದ ಮೇಲೆ ಮಂದಹಾಸವನ್ನ ಕಾಯ್ದಿರಿಸಿಕೊಳ್ಳಿ. ನಿಮ್ಮ ದೃಷ್ಟಿ ನೇರವಾಗಿರಲಿ, ಸ್ಥಿರವಾಗಿರಲಿ. ನಿಮ್ಮ ಮನಸ್ಸು ಎಲ್ಲೇ ಹರಿದಾಡಿದರೂ ಕೂಡ, ನಿಮ್ಮ ಆಲೋಚನೆಗಳು ಅಲ್ಲಿ ಇಲ್ಲಿ ಹರಿದಾಡಿದರೂ ಕೂಡ
ಈ ಕ್ಷಣಕ್ಕೆ ಆ ಮೊಂಬತ್ತಿಯ ಪುಟಾಣಿ ಕಪ್ಪು ಬಣ್ಣದ ದಾರದ ಕಡೆಗೆ ತೆಗೆದುಕೊಂಡು ಬನ್ನಿ. ಯಾವುದೇ ರೀತಿಯಾದಂತಹ ಆಲೋಚನೆಗಳನ್ನ ತೆಗೆದುಕೊಂಡು ಬರಬೇಡಿ. ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ಆ ಪುಟಾಣಿ ಕಪ್ಪು ಬಣ್ಣದ ದಾರದ ಮೇಲೆ ಇರಲಿ. ಆ ಕಪ್ಪು ಬಣ್ಣದ ದಾರದ ತಳಪಾಯ ಹೇಗಿದೆ ಅದನ್ನ ಗಮನಿಸಿ, ಕೆಳಗಿನ ಭಾಗ ಹೇಗಿದೆ ಗಮನಿಸಿ. ಆ ಕಪ್ಪು ಬಣ್ಣದ ಮೇಲ್ಭಾಗ ಯಾವ ರೀತಿ ಇದೆ, ಅಲ್ಲಿಗೇನೆ ನಮ್ಮ ಜ್ಯೋತಿಯ ಕೆಳಭಾಗವಿರ್ತದೆ. ಆ ಜ್ಯೋತಿಯ ಕೆಳಭಾಗದ ಬಣ್ಣ ನೀಲಿ ಭಾಗದಲ್ಲಿರ್ತದೆ. ಹಾಗೆ ಗಮನಿಸಿ. ಆ ಕಪ್ಪು ಬಣ್ಣದ ದಾರ ಮತ್ತು ಕೆಳಭಾಗದ ಜ್ಯೋತಿಯ ಮಧ್ಯದಲ್ಲಿ ಪುಟಾಣಿಯ ಕತ್ತಲಿನ ಪ್ರದೇಶವಿರುತ್ತದೆ. ಅದನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನ ಜ್ಯೋತಿಯ ಕಡೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಸಂಪೂರ್ಣ ದೃಷ್ಟಿ ಮತ್ತು ಮನಸ್ಸು ಮತ್ತು ಗಮನ ಆ ಜ್ಯೋತಿಯ ಮೇಲಿರಲಿ. ಆ ಜ್ಯೋತಿಯನ್ನೇ ಗಮನಿಸುತ್ತಾ, ಆ ಜ್ಯೋತಿಯ ಮೇಲೆಯೇ ನಿಮ್ಮ ದೃಷ್ಟಿಯನ್ನು ಇರಿಸುತ್ತಾ ನಿಮ್ಮ ಮನಸ್ಸನ್ನ ಹಾಗೆ ಸುತ್ತಲಿರುವ ಪ್ರದೇಶದ ಕಡೆಗೆ ಹರಿಸಿ. ಸುತ್ತಲಿರುವ ಪ್ರದೇಶ ಎಂದರೆ ಉರಿಯುತ್ತಿರುವಂತಹ ಜ್ಯೋತಿಯ ಹಿಂದಿರುವಂತಹ ಗೋಡೆ, ನೀವು ಗೊತ್ತಿರುವಂತಹ ಕೋಣೆ, ನಿಮ್ಮ ದೃಷ್ಟಿಯು, ನಿಮ್ಮ ಏಕಾಗ್ರತೆಯು ಜ್ಯೋತಿಯ ಮೇಲಿದ್ದರೂ ಕೂಡ ನಿಮಗೆ ನೀವು ಇರುವಂತಹ ಕೋಣೆ, ಅಲ್ಲಿರುವಂತಹ ಗೋಡೆಗಳು, ಅಲ್ಲಿರುವಂತಹ ವಸ್ತುಗಳು, ಅದರ ಬಗ್ಗೆ ಅರಿಯುವಿಕೆ ಇರುತ್ತದೆ. ಆ ಗೋಡೆಯ ಮೇಲೆ ಬಿದ್ದಿರ್ತಕ್ಕಂತಹ ಬೆಳಕಿನ ಕಿರಣಗಳನ್ನ ಗಮನಿಸಿ. ಆ ಕಿರಣಗಳು ಎಲ್ಲೆಡೆ ಹರಡುತ್ತಿರುವುದಂತನ್ನ ಗಮನಿಸಿ. ಆದರೂ ನಿಮ್ಮ ದೃಷ್ಟಿ ಉರಿಯುತ್ತಿರುವಂತಹ ಜ್ವಾಲೆಯ ಮೇಲೆ ಇರಲಿ. ನಿಮ್ಮ ದೃಷ್ಟಿ ಉರಿಯುತ್ತಿರುವಂತಹ ಜ್ವಾಲೆಯ ಮೇಲಿದ್ದರೂ ಕೂಡ ನೀವು ನಿಮ್ಮ ಅರಿಯುವಿಕೆಯನ್ನ ಎಲ್ಲಿನ ಸುತ್ತಲಿರುವಂತಹ ಪ್ರದೇಶದ ಕಡೆಗೆ ಹರಿಸಿದ್ದೀರಾ, ಎಲ್ಲರ ಬಗ್ಗೆಯೂ ತಿಳಿದಿದ್ದೀರಾ, ಆದರೂ ಏಕಾಗ್ರರಾಗಿದ್ದೀರಾ. ಮುಖದ ಮೇಲೆ ಮಂದಹಾಸವಿರಲಿ. ಮತ್ತೊಮ್ಮೆ ನಿಮ್ಮ ದೃಷ್ಟಿಯನ್ನ ಜ್ಯೋತಿಯ ಸುತ್ತಲಿರ್ತಕ್ಕಂತಹ ಬೆಳಕಿನ ಕಡೆಗೆ ತೆಗೆದುಕೊಂಡು ಬನ್ನಿ. ಅದರ ಕಾಂತಿಯನ್ನ ಗಮನಿಸಿ. ಜ್ಯೋತಿಯ ಆಕಾರವನ್ನ ಗಮನಿಸಿ. ಜ್ಯೋತಿಯ ಬಣ್ಣವನ್ನ ಗಮನಿಸಿ. ಆ ಬಣ್ಣದಲ್ಲಿ ಆದಂತಹ ಬದಲಾವಣೆಯನ್ನ ಗಮನಿಸಿ. ಅಂದರೆ ಉರಿಯುತ್ತಿರುವಂತಹ ಜ್ಯೋತಿ ಒಂದೇ ಆದರೂ ಅಲ್ಲಿ ಇರುವಂತಹ ಬಣ್ಣಗಳು ಬೇರೆ ಬೇರೆ ಆಗಿರ್ತದೆ. ತುದಿಯಲ್ಲಿ ಕೆಂಪಗಿನ ಬಣ್ಣವಿದ್ದರೆ ಅದರ ಮೂಲದಲ್ಲಿ ಅಥವಾ ಬೇಸ್ನಲ್ಲಿ ನೀಲಿ ಬಣ್ಣವಿರ್ತದೆ. ಅದನ್ನ ಗಮನಿಸಿ. ಮತ್ತೊಮ್ಮೆ ಆ ಪುಟಾಣಿ ಕಪ್ಪು ಬಣ್ಣದ ದಾರ ಯಾವುದು ನಮ್ಮ ಮೊಂಬತ್ತಿಯನ್ನ ಮತ್ತು ನಮ್ಮ ಜ್ಯೋತಿಯನ್ನ ಒಂದುಗೂಡಿಸುತ್ತದೆಯೋ ಅದರ ಮೇಲೆ ನಿಮ್ಮ ಗಮನವಿರಲಿ. ಅದರ ಬಣ್ಣ, ಆಕಾರ ಎಲ್ಲವುದನ್ನು ಗಮನಿಸಿ. ಆ ಪುಟಾಣಿ ಜಾಗದ ಮೇಲೆ ಆ ಪಿನ್ ಪಾಯಿಂಟೆಡ್ ಅವೇರ್ನೆಸ್ ಅಂತ ಹೇಳ್ತೀವಿ, ಸೂಜಿ ಮೊನೆಯ ಏಕಾಗ್ರ ದೃಷ್ಟಿಯಿಂದ ಅದನ್ನ ಗಮನಿಸಿ.
ನಿಮ್ಮ ಮನಸ್ಸು ಒಂದೆಡೆ ಇರಲಿ. ಹಾಗೆ ನಿಮ್ಮ ಮನಸ್ಸನ್ನ ನೀವು ಕೂತಿರುವಂತಹ ಕೋಣೆಯ ಅರಿವಿಕೆಯಲ್ಲಿ ತೊಡಗಿಸಿ. ದೃಷ್ಟಿ ಜ್ವಾಲೆಯ ಮೇಲಿದ್ದರೂ ಕೂಡ ನೀವು ಎಲ್ಲವುದನ್ನು ಅರಿತಿದ್ದೀರಾ. ನಿಮ್ಮ ಅರಿವು, ಆಲೋಚನೆ, ಕಾನ್ಶಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಅದು ಎಲ್ಲೆಡೆ ಹರಿದಿದೆ. ಆದರೂ ನೀವು ಏಕಾಗ್ರ ಚಿತ್ತರಾಗಿ ಆ ಜ್ವಾಲೆಯನ್ನೇ ಗಮನಿಸುತ್ತಿದ್ದೀರಾ. ಕಣ್ಣಲ್ಲಿ ನೀರು ಬಂದರೆ ಒಳ್ಳೆಯದು, ಹೆದರಬೇಡಿ. ಮತ್ತೊಮ್ಮೆ ನಿಮ್ಮ ದೃಷ್ಟಿಯನ್ನ ಉರಿಯುತ್ತಿರುವಂತಹ ಜ್ವಾಲೆಯ ಕಡೆಗೆ ತೆಗೆದುಕೊಂಡು ಬನ್ನಿ. ಅದರ ಆಕಾರವನ್ನ ಸಂಪೂರ್ಣವಾಗಿ ಗಮನಿಸಿ. ಅದರ ಬಣ್ಣವನ್ನ ಕೂಡ ಮತ್ತೊಮ್ಮೆ ಸಂಪೂರ್ಣವಾಗಿ ಗಮನಿಸಿ. ಅದರ ಚಿತ್ರಣವನ್ನ ನಿಮ್ಮ ಮನಸ್ಸಿನಲ್ಲಿ ಮುದ್ರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ನಾವು ಮುಂದಿನ ಭಾಗದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಎರಡು ಹುಬ್ಬುಗಳ ಮಧ್ಯೆ ಇರ್ತಕ್ಕಂತಹ ಆಜ್ಞಾ ಚಕ್ರದ ಭಾಗದಲ್ಲಿ ಉರಿಯುತ್ತಿರುವಂತಹ ಜ್ಯೋತಿಯ ಚಿತ್ರಣವನ್ನು ತಂದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಮತ್ತು ಅದನ್ನ ಸಂಪೂರ್ಣ ಏಕಾಗ್ರ ಅಂತರಂಗ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸುತ್ತೇವೆ. ಈವಾಗ ನಿಧಾನವಾಗಿ ಮೃದುವಾಗಿ ನಿಮ್ಮ ಕಣ್ರೆಪ್ಪೆಗಳನ್ನು ಮುಚ್ಚಿ, ಕಣ್ಣಲ್ಲಿರುವಂತಹ ನೀರು ಕೆಳಗೆ ಹರಿದರೆ ನಿಧಾನವಾಗಿ ಹರಿಯಲಿ. ಎರಡು ಹುಬ್ಬುಗಳ ಮಧ್ಯೆ ಉರಿಯುತ್ತಿರುವಂತಹ ಜ್ವಾಲೆಯ ದೃಷ್ಟಿಯನ್ನ, ಆ ಜ್ವಾಲೆಯ ಚಿತ್ರಣವನ್ನ ತಂದುಕೊಳ್ಳಲು ಪ್ರಯತ್ನಿಸಿ. ಕಣ್ಣು ಮುಚ್ಚಿರಲಿ. ನಿಮ್ಮ ಸಂಪೂರ್ಣ ಗಮನ ಉರಿಯುತ್ತಿರುವಂತಹ ಜ್ವಾಲೆಯ ಚಿತ್ರಣದ ಮೇಲಿರಲಿ. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಹೊತ್ತು ಆ ಜ್ವಾಲೆಯನ್ನ ಆ ಜ್ವಾಲೆಯ ಚಿತ್ರಣವನ್ನ ಹುಬ್ಬುಗಳ ಮಧ್ಯೆ ಇರಿಸಲು ಪ್ರಯತ್ನಿಸಿ. ಅದರ ಮೇಲೆ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಇವಾಗ ನಿಮ್ಮ ಎರಡೂ ಕೈಗಳನ್ನ ಕಪ್ ಶೇಪ್ನಲ್ಲಿ ಇಟ್ಟುಕೊಂಡು ಕಣ್ಣಿನ ಮೇಲಿರಿಸಿ. ಕಣ್ಗುಡ್ಡೆಗಳನ್ನ ಒತ್ತಬೇಡಿ. ಕಣ್ಣಿನ ಸುತ್ತ ಇರ್ತಕ್ಕಂತಹ ಮೂಳೆಗಳ ಮೇಲೆ ಮೃದುವಾಗಿ ಇರಿಸಿ. ನಿಮ್ಮ ನಾಲಿಗೆ ತುದಿ ಭಾಗವನ್ನ ಬಾಯಿಯ ಅಂಗಳಕ್ಕೆ ತಾಗಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರ ಹಾಕ್ತಾ 3 ಬಾರಿ ಮಕಾರವನ್ನ ಹೇಳೋಣ. ಉಸಿರನ್ನು ತೆಗೆದುಕೊಳ್ಳಿ. ಮಕಾರದ ಉಚ್ಚಾರಣೆಯಿಂದ ಉಂಟಾದಂತಹ ಸಕಾರಾತ್ಮಕ ಕಂಪನಗಳನ್ನು ನಿಮ್ಮ ತಲೆಯ ಭಾಗದಲ್ಲಿ, ಕಣ್ಣಿನ ಭಾಗದಲ್ಲಿ, ಹುಬ್ಬುಗಳ ಮಧ್ಯೆ ಆ ವಿಶ್ರಾಂತಿಯ ಅಲೆಯನ್ನ ಅನುಭವಿಸಿ. ನಿಮ್ಮ ಮೆದುಳಿನ ಭಾಗ ಸಂಪೂರ್ಣವಾಗಿ ವಿಶ್ರಾಂತಿಯ ಸ್ಥಿತಿ. ಕೈಗಳನ್ನ ನಿಧಾನವಾಗಿ ಕೆಳಗಿಳಿಸಿ, ತೊಡೆಯ ಮೇಲಿರಿಸಿ. ಮತ್ತೊಮ್ಮೆ ನಿಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ತಂಪಾದ ಗಾಳಿಯು ನಿಮ್ಮ ಮೂಗಿನ ಒಳ್ಳೆಗಳನ್ನು ತಾಗಿಕೊಂಡು ದೇಹದ ಒಳಗೆ ಹೋಗುತ್ತದೆ. ಬೆಚ್ಚಗಿನ ಗಾಳಿಯು ನಿಮ್ಮ ಮೂಗಿನಿಂದ ಹೊರ ಹೋಗುತ್ತದೆ.
ಈ ಸ್ಪರ್ಶವನ್ನ ಅನುಭವಿಸಿ. ನಿಮಗೆ ಸಾಧ್ಯವಾದಷ್ಟು ಬೇಕಾದಷ್ಟು ಸಮಯದೊಂದಿಗೆ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಇಲ್ಲಿಗೆ ನಮ್ಮ ತ್ರಾಟಕ ಅಭ್ಯಾಸ ಮುಗಿಯುತ್ತದೆ. ಧನ್ಯವಾದಗಳು.